ಈಸಿಯಾಗಿ ಹಾಗೂ ಟೇಸ್ಟಿಯಾಗಿರುವಂತಹ ಲೆಮನ್ ರೈಸ್. ಹಾಯ್ ಫ್ರೆಂಡ್ಸ್, ಸೊ ಇವತ್ತಿನ ರೆಸಿಪಿ ಬಂದು ಸ್ಪೆಷಲ್ ಆಗಿರುವಂತಹ ಲೆಮನ್ ರೈಸ್. ಸೊ ಲೆಮನ್ ರೈಸಿಗೆ ಬೇಕಾಗಿರುವಂತಹ ಸಾಮಗ್ರಿ: ಒಂದು ಆನಿಯನ್, ಗಾರ್ಲಿಕ್, 4 ಮೆಣಸು, ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್ ಆ್ಯಂಡ್ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಕೋಕೋನಟ್ ಆಯಿಲ್. ನಾವು ರೆಗ್ಯುಲರ್ ಆಗಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೇವೆ. ಸೊ ನಿಮಗೆ ಬೇಕಾದರೆ ಬೇರೆ ಕುಕಿಂಗ್ ಆಯಿಲ್ ಯಾವುದು ಕೂಡ ಯೂಸ್ ಮಾಡಬಹುದು. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಇವಾಗ ಗಾರ್ಲಿಕ್ ಹಾಕೊಳ್ಳೋಣ. ಗಾರ್ಲಿಕ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಟ್ ಮಾಡಿರುವಂತಹ ಆನಿಯನ್ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ನಾನು ಸ್ವಲ್ಪ ಕಡಲೆ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಲೆಮನ್ ರೈಸಿಗೆ ಕಡಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡೋಣ. ಕಡಲೆ ಫ್ರೈ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಸೊ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಕಟ್ ಮಾಡಿರುವಂತಹ ಕರಿ ಲೀವ್ಸ್ ಹಾಕ್ತಾ ಇದ್ದೇನೆ. ಕಟ್ ಮಾಡಿರುವಂತಹ ಮೆಣಸು, ಚೆನ್ನಾಗಿ ಫ್ರೈ ಆಗಬೇಕು. ನಾನು MTR ಅವರ ಲೆಮನ್ ರೈಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ಈ ಲೆಮನ್ ರೈಸ್ ಪೌಡರ್ನ ಹಾಕುತ್ತಾ ಇದ್ದೇನೆ. ಒಂದು ಸಾಕಾಗಲ್ಲ, ಸೊ ಹಾಗಾಗಿ ನಾನು 2 ಪ್ಯಾಕೆಟ್ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಈ ಪೌಡರಲ್ಲಿ ಆಲ್ರೆಡಿ ಕಡಲೆ ಇದೆ. ಸೊ ಕಡಲೆ ಬೇಕಾದರೆ ಹಾಕೋಬಹುದು, ಇಲ್ಲಾಂದರೆ ಇಲ್ಲ, ಅದು ಆಪ್ಷನ್. ಸೊ ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ ಇನ್ನೂ ಆಯಿಲ್ ಬೇಕಾದ್ರೆ ಹಾಕಬಹುದು. ನಾನು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. ಸೊ ಈ ತರ ಚೆನ್ನಾಗಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಮಸಾಲ ರೆಡಿ ಆಗಿದೆ. ಸೊ ನಾನು ಇಲ್ಲಿ 2 ಕಪ್ ಸೋನಾ ಮಸೂರಿ ರೈಸ್ ತಗೊಂಡಿದ್ದೇನೆ. ಇದು ಆಲ್ರೆಡಿ ಬಾಯ್ಲ್ ಆಗಿದೆ. 2 ಕಪ್ ಸೋನಾ ಮಸೂರಿ ರೈಸ್ಗೆ 2 ಕಪ್ ವಾಟರ್ ಹಾಕಿ ಕುಕ್ಕರಲ್ಲಿ 2 ವಿಸಿಲ್ಸ್ ಹಾಕಿಸಿದ್ರೆ ರೈಸ್ ರೆಡಿ ಆಗುತ್ತೆ. ಸೊ ಇವಾಗ ನಾನು ಡೈರೆಕ್ಟಾಗಿ ಈ ರೈಸ್ನ ಈ ಮಸಾಲ ಮೇಲೆ ಹಾಕ್ತಾ ಇದ್ದೇನೆ. ಆ್ಯಂಡ್ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ.
ಇದು ತುಂಬ ಸುಲಭ, ನಿಮಗೆ ಒಂದು 15 ಮಿನಿಟ್ಸಲ್ಲಿ ಆಗುವಂತಹ ಒಂದು ಸ್ಪೆಷಲ್ ಡಿಶ್. ನೋಡಿ ಹೇಗೆ ಬಂದಿದೆ. ಆಗ ಅದರ ಮೇಲೆ ನಾನು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಈಸಿಯಾಗಿ ಹಾಗೂ ಟೇಸ್ಟಿಯಾಗಿರುವಂತಹ ಲೆಮನ್ ರೈಸ್ ರೆಡಿ.